ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, JSW Steel quarterly results. Total sales January to March 2022 46,895 crores. January to March 2023 46,962 crores, 0.14% ಮಾತ್ರ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ 3,343 ಇಂದ 3,741 ಕ್ರೋರ್ಸ್ ಆಗಿದೆ, 11.9 ಅಥವಾ ಆಲ್ಮೋಸ್ಟ್ 100% ಜಾಸ್ತಿ ಆಗಿದೆ. ಡಿವಿಡೆಂಡು 3.4 ರೂಪೀಸ್ ಅಥವಾ 340% ಪರ್ ಶೇರ್ ಡಿಕ್ಲೇರ್ ಮಾಡಿದ್ದಾರೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, RBI ಟು ಪೇ 87,416 crore ಡಿವಿಡೆಂಡ್ ಟು ಗವರ್ಮೆಂಟ್. RBIದು ಬೋರ್ಡ್ ಡಿಸೈಡ್ ಮಾಡಿದರೆ 47,416 ಕ್ರೋರ್ಸು ಡಿವಿಡೆಂಡ್ ಆಗಿ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕಂತ ಫೈನಾನ್ಷಿಯಲ್ ಇಯರ್ 2022-23ಗೆ. ಈ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಎಂಡಿಂಗಲ್ಲಿ ಗೌರ್ಮೆಂಟು 40,953 ಕೋಟಿ ಕಲೆಕ್ಟ್ ಆಗ್ಬೋದು RBIಯಿಂದ ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಿಂದ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕಿಂತ ತುಂಬ ಜಾಸ್ತಿನೇ ಬಂದಿದೆ. ಅದರ ಮುಂಚಿನ ವರ್ಷ 2021-22 ಫೈನಾನ್ಷಿಯಲ್ ಇಯರಲ್ಲಿ 30,307 ಕ್ರೋರ್ಸು ಗೌರ್ಮೆಂಟ್ ಕಲೆಕ್ಟ್ ಮಾಡಿದರು RBIಯಿಂದ. ಮೊನ್ನೆದು ಬಜೆಟ್ ಪ್ರಕಾರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಹಾಗೂ RBIಯಿಂದ 43,000 ಕ್ರೋರ್ಸು ಫೈನಾನ್ಷಿಯಲ್ ಇಯರ್ 2023-24 ಅಂದರೆ ಈ ಮುಂದಿನ ಫೈನಾನ್ಷಿಯಲ್ ಇಯರಿಗೆ ಅದು ಕಲೆಕ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಈ ಥರ ಗೌರ್ಮೆಂಟಿಗೆ ಜಾಸ್ತಿ ಇನ್ಕಮ್ ಸಿಗುವಾಗ ಅವರಿಗೆ ಬೇರೆ ಕಡೆಯಿಂದ ಬಾರೋ ಮಾಡೋದು, ಗೌರ್ಮೆಂಟ್ ಬಾಂಡ್ಸನ್ನು ಇಶ್ಯೂ ಮಾಡೋದು ನೆಸೆಸಿಟಿ ಕಮ್ಮಿ ಆಗುತ್ತೆ. ಅದರಿಂದ ಈ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅಂದರೆ ಅವ್ರು ಎಷ್ಟು ಬಾರೋ ಮಾಡಿದ್ದಾರೆ ಅವ್ರ GDP ಮೇಲೆ ಅಂತ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ತುಂಬ ಲೋನ್ಸ್ ತೊಗೊಂಡ್ರೆ ಜನರಿಗೂ ಒಳ್ಳೆಯದಲ್ಲ, ಒಂದು ದೇಶಕ್ಕೂ ಒಳ್ಳೆಯದಲ್ಲ. ನ್ಯೂಸ್ ನಂಬರ್ 3, ಪವರ್ ಗ್ರಿಡ್ ಕಾರ್ಪೊರೇಷನ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2022 10,687 crores. January to March 2023 12,264 crores, 15% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ಟು 4,156 ಕ್ರೋರ್ಸಿಂದ 4,320 ಕ್ರೋರ್ಸ್ ಆಗಿದೆ, 4% ಜಾಸ್ತಿ ಆಗಿದೆ. ಡಿವಿಡೆಂಡು 4.75 ರೂಪೀಸ್ ಪರ್ ಶೇರು ಅಥವಾ 47.5% ಆನ್ ದ ಫೇಸ್ ವ್ಯಾಲ್ಯೂ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ಶೇರ್ಸು ಈ ರಿಸಲ್ಟ್ಸಿಗೆ ಮಂಡೇ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, BEML ಲೋಯೆಸ್ಟ್ ಬಿಡರ್ ಫಾರ್ ಬೆಂಗಳೂರು ಮೆಟ್ರೋಸ್ ಕೋಚಸ್. ಫೈನಾನ್ಷಿಯಲ್ ಬಿಡ್ಸು ನಿನ್ನೆ BMRCL ಓಪನ್ ಮಾಡುವಾಗ BMRCL ಅವರು ಹೇಳಿದ್ದಾರೆ ಲೋಯೆಸ್ಟ್ ಬಿಡ್ ಬಂದಿದ್ದು BEMLನಿಂದ 9.9 ಕ್ರೋರ್ಸ್ ಪರ್ ಮೆಟ್ರೋ ಕೋಚನ್ನು ಅವರು ಬಿಡ್ ಮಾಡಿದ್ದಾರೆ. ಮತ್ತು ಆಲ್ಸ್ಟಾಮ್ ಕಂಪ್ನಿ ಅಂತ 12.02 ಕ್ರೋರ್ಸ್ ಪರ್ ಕೋಚ್ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಟಿಟಾಗರ್ ವ್ಯಾಗನ್ಸು 14.74 ಕ್ರೋರ್ಸು ಹಾಗೂ ಇನ್ನೊಂದು ಸ್ಪೇನ್ ಬೇಸ್ಡ್ ಕಂಪ್ನಿ 14.96 ಕ್ರೋರ್ಸು ಒಂದು ಕೋಚಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಕೋಚಸ್ಸು ಹೇಗೆ ಅಲೋಕೇಟ್ ಆಗುತ್ತೆ ಅಂದರೆ 126 ಕೋಚಸ್ಸು ಫೇಸ್ 2B ಅಂದರೆ ಅದು ಬ್ಲೂ ಲೈನು 37 ಕಿಲೋಮೀಟರ್ಸು KR ಪುರಂ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಹಾಗೂ 96 ಕೋಚಸ್ಸು ಬ್ಲೂ ಲೈನ್ ಮತ್ತೊಮ್ಮೆ 18.2 ಕಿಲೋಮೀಟರ್ಸು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ KR ಪುರಮು, ಹಾಗೂ 96 ಕೋಚಸ್ಸು ಪಿಂಕ್ ಲೈನಿಗೆ 21.3 ಕಿಲೋಮೀಟರ್ಸು ಕಾಲೇನ ಅಗ್ರಹಾರದಿಂದ ನಾಗವಾರಕ್ಕೆ. ಈ ಪಿಂಕ್ ಲೈನು ಆಪರೇಷನ್ ಆಗುತ್ತೆ 2025 ಅಷ್ಟರೊಳಗೆ, ಹಾಗೂ ಬ್ಲೂ ಲೈನ್ ಔಟರ್ ರಿಂಗ್ ರೋಡ್ ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು ಅದು 2025-26 ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ BEML ಬಿಡ್ಡನ್ನು ಸೆಲೆಕ್ಟ್ ಮಾಡಿದರೆ ಆವಾಗ ಇನ್ನೊಂದು 15 ವರ್ಷ ಮೆಟ್ರೋ ಕೋಚಸನ್ನು ಅವರು ಮೇಂಟೆನೆನ್ಸು ಮಾಡಬೇಕು, ಅಂದರೆ ಸಪ್ಲೈನೂ ಮಾಡಬೇಕು, ಮೇಂಟೆನೆನ್ಸು ಮಾಡಬೇಕು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಪ್ರಾಕ್ಸಿಮೇಟ್ ಆಗಿ 4,098 ಕೋಟಿ ವರ್ತ್ ಶೇರ್ಸನ್ನು ಈ ವಾರ ಪರ್ಚೇಸ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಈ ವಾರ 677 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಹಾಗೂ ಮೇ ತಿಂಗಳಲ್ಲಿ ಇಲ್ಲಿಯವರೆಗೆ FIIs 17,376 ಕ್ರೋರ್ಸ್ ವರ್ತ್ ಆಫ್ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. DIIs 4,674 ಕ್ರೋರ್ಸ್ ಅಪ್ರಾಕ್ಸಿಮೇಟ್ ಆಗಿ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ನಿನ್ನೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದರು RBI ಅವರು 2,000 ರೂಪೀಸ್ ನೋಟು ಫ್ಯೂಚರಲ್ಲಿ ಸರ್ಕ್ಯುಲೇಷನ್ ಇರೋದಿಲ್ಲ ಅಂತ. ಅದರ ಬಗ್ಗೆ ವಿಡಿಯೋ ಇವತ್ತು ಬೆಳಗ್ಗೆ ಬಂದಿದೆ. ನಿಮಗೆ ನೋಟಿಫಿಕೇಶನ್ ಬಂದಿಲ್ಲದೆ ಇರ್ಬೋದು, ಅದನ್ನು ಮಿಸ್ ಮಾಡದೆ ನಮ್ಮ ಚಾನಲಲ್ಲಿ ನೋಡಿ, ಸೊ ದಟ್ ನಿಮಗೆ ಬ್ರೀಫ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.